ಪ್ರಿಯಾಂಕಾ ಖರ್ಗೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಏನು ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಹಿಂಗೆ ಬರುತ್ತೆ ಅಂತ ಹೇಳಿದ್ದಾರೆ. FSL ರೈಟ್ ಹಿಂಗೆ ಬರುತ್ತೆ ಅಂದ್ರೆ ಎಲ್ಲ ರಾಜ್ಯದ ಜನ ನಾನು ವಿನಂತಿ ಮಾಡ್ತೀನಿ, ನೋಡಿ ಈ ಕೇಸನ್ನು ಹೆಂಗ್ ಮುಚ್ಚಾಕ್ತಾರೆ ಕಾಂಗ್ರೆಸ್ ಅವರು ಅಂತ ನೋಡಿ. ದೇಶದ್ರೋಹಿಗಳಿಗೆ ಇವರು ಬೆಂಬಲ ಮಾಡ್ತಾ ಇಲ್ವಾ? ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ವಾ? ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಇವರು ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ. ನಸೀರ್ ಅವ್ನು ಬಂಧಿಸಬೇಕಾಯ್ತು. ಯಾರು ರಾಜ್ಯಸಭಾ ನಾಸೀರ್ ಹುಸೇನ್ ಬಂಧಿಸಬೇಕಾಯ್ತು, ಎನ್ಕ್ವೈರಿ ಮಾಡಬೇಕಾಯ್ತು, ಹೆಂಗ್ ಕರ್ಕೊಂಬಂದೆ ಅಂತ ಕೇಳಬೇಕಾಯ್ತು. ನಮ್ಮನ್ನ ಕೇಳಿದ್ರಲ್ಲ, ಪ್ರತಾಪ್ ಸಿಂಹನ್ನ ಕಡಕಡೆಯಲ್ಲಿ ನಿಲ್ಲಿಸಿದ್ರು. ಪ್ರತಾಪ್ ಸಿಂಹನ್ನ ಕಡಕಡೆಯಲ್ಲಿ ನಿಲ್ಲಿಸಿದ್ರು. ಅವರೇನು ದೇಶದ್ರೋಹದ ಘೋಷಣೆ ಕೂಗಿಲ್ಲ, ಉದ್ಯೋಗಕ್ಕೋಸ್ಕರ ಏನೋ ಕೇಳಿದ್ದಾರೆ. ಆದ್ರೆ ಇವು ದೇಶದ್ರೋಹಿಗಳು ಇಲ್ಲಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್. ಇದೆಲ್ಲವನ್ನ ಇವತ್ತು ಬಿಜೆಪಿ ನಮ್ಮೆಲ್ಲ ಶಾಸಕರು ವಿಧಾನಸಭೆಗಳ ಹೋರಾಟ ಮಾಡಿದ್ದೀರಿ. ಸರ್ಕಾರ ಸತ್ತೋಗಿದೆ ಅಂತ ಪ್ರದಕ್ಷಿಣೆಯನ್ನು ಕೂಡ ಹಾಕಿದೆ. ಜೆಡಿಎಸ್ ನಮ್ಮ ಕುಮಾರಸ್ವಾಮಿಯವರ ದೇವೇಗೌಡರ ನೇತೃತ್ವದ ಜೆಡಿಎಸ್ ಸರ್ಕಾರನೂ ಕೂಡ ಜೆಡಿಎಸ್ ಪಕ್ಷನೂ ಕೂಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.